ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು 70 ಸಿಬ್ಲಿಂಗ್ ವ್ಲಾಗ್. ಗೈಸ್ ಇವತ್ತು ಎಂತ ಸ್ಪೆಷಲ್ ಅಂದ್ರೆ ಇವತ್ತು ಬನ್ನರ್ಘಟ್ಟ ಝೂಗೆ ಬಂದಿದೀವಿ ನಾವು. ನೋಡಿ ಎಷ್ಟು ಜನ ಇದಾರೆ ಇವತ್ತು ಗೈಸ್. ಇವತ್ತೇ ಬರ್ಬೇಕಿತ್ತ ನಾವು. ವೀಕೆಂಡ್ ಬಂದು ತಪ್ಪು ಮಾಡಿದ್ವಿ. ಫುಲ್ ಪ್ಯಾಕ್ ಇದೆ. ನಾವು ಸಫಾರಿಗೆ ಹೋಗ್ಲಿಕ್ಕಲ್ವಾ? ಸಫಾರಿ ಈ ಸೈಡ್ ಟಿಕೆಟ್ ಇದೆ ಸಫಾರಿದು. ನಿಂಗೆ ಕೊಟ್ಟೆ ಅಲ್ಲ ಟಿಕೆಟ್? ಗೈಸ್ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತಾ. ಒಬ್ಬರಿಗೆ ಸಫಾರಿಗೆ 420 ರೂಪೀಸ್ 420 ರೂಪೀಸ್ ತಗೊಳ್ಳಿದ್ದಾರೆ. ಗೈಸ್ ಅನಿಮಲ್ಸ್ ನೋಡ್ಲಿಕ್ಕೆ ನಾವೀಗ ಹಣ ಕೊಡ್ಬೇಕಾಯ್ತು ಸ್ಥಿತಿ ಬಂದಿದೆ. ನಾವು ಅದು ದನ ಎಲ್ಲ ನೋಡ್ತಿದ್ವಿ ಗೈಸ್. ದನ ಕಾಗೆ ಫ್ರೀ ಅಲ್ಲಿ ಆಗ್ತಿತ್ತು. ಆದ್ರೆ 420 ರೂಪೀಸ್ ಕೊಟ್ಟಿದೀವಿ ಗೈಸ್. ಎಕ್ಸ್ಪೆನ್ಸಿವ್. ಇವಳು ಲಕ್ಕಿ ನಂಬರ್ 420. ಲಕ್ಕಿ ನಂಬರ್. ಇಲ್ಲ ಅಮ್ಮ ಬರ್ಲಿಯಾ ಗೈಸ್? ನಾವು ಹೋಗ್ತಾವೆ ಇದೀವಿ. ನಿಲ್ಲ ಅಲ್ಲಿ ಒಟ್ಟಿಗೆ 4 ಜನ ಕಿಟ್ ಮಾಡ್ತಾರೆ ಗೈಸ್. ಇವ್ರು ಒಟ್ಟಿಗೆ ಹೋಗ್ತಾನೆ ಇದ್ದಾಳೆ ಇವಳು. ನಿನ್ನಂತ ಗ್ಲಾಸ್ ಚಂದ ಉಂಟು. ನೀವು ಸಹ ಗ್ಲಾಸ್ ಹಾಕಿ. ಬನ್ನಿ ಇವನ್ ಸಹ ಗ್ಲಾಸ್ ಹಾಕಿದ್ದಾನೆ. ನಿಂದಲ್ಲಿ ಉಂಟು ಗ್ಲಾಸ್. ನಂದೊಂದಿಲ್ಲ ಗೈಸ್. ನಂಗೆ ಕಣ್ ಸರಿ ಉಂಟು. ಇವರಿಗೆಲ್ಲ ಕಣ್ ಕಾಣುದಿಲ್ಲ. ಇವರಿಗೆಲ್ಲ ನಮ್ದು ಗೈಸ್. ನಿಮ್ಗೆ ಅನಿಮಲ್ ನೋಡ್ಲಿಕ್ಕಿದ್ರೆ ನಮ್ಗೆ ನೋಡಿ ಆಯ್ತಾ ನೀವು ಬ್ಲಾಗ್ ಅಲ್ಲಿ. ನಾವೇ ಅನಿಮಲ್, ದೊಡ್ಡ ಅನಿಮಲ್ ನಾವೇ. ಸೊ ಗೈಸ್ ಸಫಾರಿ ಅಂದ್ರೆ ಎಂತ ಗೊತ್ತುಂಟಾ? ಒಂದು ಕಾರ್ ಇರ್ತದೆ, ಓಪನ್ ಕಾರ್. ಅದರಲ್ಲಿ ಕುತ್ಕೊಂಡು ನಮ್ಗೆ ಇಟ್ಕೊಂಡು ಹೋಗ್ತಾರೆ. ನಾವು ಬುಕ್ ಮಾಡಿದ್ದು ಆಕ್ಚುಲಿ ಜೀಪ್ ಸಫಾರಿ ಸಿಕ್ಲಿಲ್ಲ, ಎಲ್ಲ ಕ್ಲೋಸ್ಡ್ ಆಗಿತ್ತು. ಸೊ ನಮ್ಗೆ ಉಂಟಲ್ಲ ನಾನ್ ಎಸಿ ಸಫಾರಿ ಸಿಕ್ಕಿದೆ ಇವಾಗ. ಅದೇ ಬೇಕು ನಮ್ಗೆ. ನಾನ್ ಎಸಿ ಬೇಕಿತ್ತು, ಯಾಕಂದ್ರೆ ಎಸಿ ಅಲ್ಲಿ ಫುಲ್ ಕ್ಲೋಸ್ ಇರ್ತದೆ, ಗೊತ್ತಾಗುದಿಲ್ಲ ಅದೆಂತ ಮಾಡುದು. ಸೊ ಈಗ ನಾವು ನಾನ್ ಎಸಿ ತಗೊಂಡಿದ್ದೇವೆ. ಸೊ ಸೀದಾ ಅಲ್ಲಿ ಫಸ್ಟ್ ಈಗ ವೇಟಿಂಗ್ ಮಾಡ್ಬೇಕು. ವೇಟಿಂಗ್ ಉಂಟು 20 ಮಿನಿಟ್ಸ್. ಓಕೆ. ಇಲ್ಲಿ ಎಂತೆಂತ ಪ್ರಾಣಿಗಳು ಉಂಟು ಇಲ್ಲಿ? ಅಲ್ಲಿ ಹೋಗಿ ತೋರಿಸ್ತೇವೆ ಯಾವ ಪ್ರಾಣಿ. ನಿಮಗೆ ಗೊತ್ತಿಲ್ಲವಾ? ಫಸ್ಟ್ ಟೈಮ್ ಬರುದವಾ? ಇಲ್ಲ, ಸೆಕೆಂಡ್ ಟೈಮ್ ಗೈಸ್. ಫಸ್ಟ್ ಟೈಮ್ ಬಂದಿದ್ದೆ ನಾನು, ಫ್ಯಾಮಿಲಿ ಒಟ್ಟಿಗೆ ಬಂದದ್ದು. ನಾನು ಫ್ಯಾಮಿಲಿ ಅಲ್ಲ, ಆದ್ರೆ ನಂಗೆ ಬಿಟ್ಟು ಹೋಗಿದ್ರು ಗೈಸ್ ಇವರೆಲ್ಲ. ಕಸಿನ್ಸ್ ಒಟ್ಟಿಗೆ ಬಂದು ನಂಗೆ ಎಲ್ಲ ಕಡೆ ಬಿಟ್ಟು ಹೋಗುದು ಗೈಸ್. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಜೀಬ್ರಾ ನೋಡುದು ನಾನು. ಜೀಬ್ರಾ? ನೀನು ಜೀಬ್ರಾ ತರ ಬಟ್ಟೆ ಹಾಕಿದಿ ವೈಟ್. ಅರೆ ನಿಮ್ದು ಬ್ಲಾಕ್ ಒಂದು ಸ್ಟ್ರೈಪ್ ಇಲ್ಲ ಗೈಸ್. ಫಸ್ಟ್ ಟೈಮ್ ಜೀಬ್ರಾ ನೋಡ್ತಿರೋದು. ಮಮ್ಮಿ ಜೀಬ್ರಾ ನೋಡಿ, ಜೀಬ್ರಾ ನೋಡಿ. ಎಲ್ಲಿ? ಇವ್ರಿಗೆ ಗೊತ್ತಿಲ್ಲ ಗೈಸ್. ಇವ್ರು ಚಸ್ಮಾ ತೆಗೆದ್ರೆ ಎಲ್ಲ ಕಂಡು. ಇಲ್ಲ, ಹೌದು. ನಾನು ಇದು ಮಣ್ಣಿದ್ ಅನ್ಕೊಂಡೆ. ಮಣ್ಣಿದ ಅಂತ ಹೇಳಿದ. ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ನಮ್ಗೆ ಜೀಬ್ರಾ ಅಂತ. ನೀವು ಕಣ್ಣಿದ್ದು ಇದು ತೆಗೆದ್ರೆ ಗೊತ್ತಾಗ್ತದೆ ನಿಮಗೆ ಗೈಸ್. ಜೀಬ್ರಾ ನೋಡಿ, ಜೀಬ್ರಾ. ಹೋಗುವ ನಾವು ನಡಿ ಗೈಸ್. ಜೀಬ್ರಾ ನೋಡಿ ಆಯ್ತು ನಮ್ದು. ಕುದುರೆಗೆ ಪೇಂಟ್ ಹೊಡೆದಾಗಿದೆ. ಕುದುರೆಗೆ ಪೇಂಟ್ ಹೊಡೆದು ಕುತ್ಕೊಳ್ಳಿಸಿದ್ದಾರೆ. ನೀವು ಸಹ ಆರ್ಟಿಫಿಷಿಯಲ್ ಅಂತ ಎಣಿಸಿದ್ರಾ? ನಾನು ಆರ್ಟಿಫಿಷಿಯಲ್ ಅಂತ ನೆನ್ಸಿದೆ. ಎಣಿಸಿದ್ದೆ ಇವಳು ಯಾವ್ದಕ್ಕೆ ಸಹ ಪ್ರಯೋಜನ ಇಲ್ಲ ಅಂತ. ನೀವು ಇವತ್ತಾದ್ರೆ ಯಾವ್ದಕ್ಕಾದ್ರೂ ಯೂಸ್ಗೆ ಬಂದ್ಯಾ ನೀನು? ಸೊ ಗೈಸ್ ನೋಡ್ಬೋದು ನೀವು ಎಷ್ಟು ಜನ ಇದಾರೆ ಅಂತ ಹೇಳಿ. ಒಂದು ಬಸ್ ಅಲ್ಲಿ ಉಂಟಲ್ಲ, ಒಂದು ಮೋಸ್ಟ್ ಪ್ರಾಬಬ್ಲಿ ಒಂದು 50 ಜನರಿಗೆ ಒಂದು ಅಕೊಮೋಡೇಟ್ ಮಾಡ್ಬೋದು ಅವರು ಅಂತ ಎಣಿಸ್ತಾ ಉಂಟು ನನಗೆ. ಬಸ್ ತಗೊಳ್ಳಿದ ಗೈಸ್. ಇದು ನಮ್ದು ಲೋಕಲ್ ಬಸ್ ಇರ್ತದಲ್ಲ, ಅದು ಬಸ್. KSRTC ಬಸ್ ಅಲ್ಲ ಗೈಸ್. ಹುಡುಗಿರಿಗೆ ಫ್ರೀ ಇಲ್ಲ ಇದರಲ್ಲಿ. ಇಲ್ಲ, ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಗೈಸ್. KSRTC ಬಸ್ ಅಲ್ಲಿ ಹುಡುಗಿರಿಗೆ ಫ್ರೀ ಇಲ್ಲ ಅಂತ. ಯಾರು ನಿಂಗೆ ಎಂತ ಗೊತ್ತುಂಟ? ಅವರಿಗೆ ಗೊತ್ತಾಯ್ತು ನೀವು ಹುಡುಗ ಅಂತ. ಲೇಡಿ ಬಾಯ್ ಗೈಸ್. ಲೇಡಿ ಬಾಯ್ ಗೈಸ್. ಇವ್ರು ಸಫಾರಿ ಅಂತ ನಡ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾರೆ ನಮ್ಗೆ. ಸೊ ಈಗ ವಾಪಸ್ ಹೋಗ್ತಿದೀವಿ ನಾವು. ನಂದು ಪ್ರಕಾರ ಎಂತ ಗೊತ್ತುಂಟಾ? ಅಲ್ಲಿ ಹೋಗ್ಬೇಕು ಎಂಟ್ರಿಯಲ್ಲಿ ಗೈಸ್. ಇವಳು ಯಾವ್ದಕ್ಕೆ ಸಹ ಪ್ರಯೋಜನ ಇಲ್ಲ ಗೈಸ್. ಇವಳು ನಾನು ಎಣಿಸಿದ್ದೆ ಪ್ರಯೋಜನ ಆಗ್ಲಂತ. ನೀವು ವೇಸ್ಟೇ ಯಾವಾಗ್ಲೂ ವೇಸ್ಟ್ ಬಾಡಿ ನೀನು. ಎಂತ ಮಾಡುದು? ನಿಂಗೆಲ್ಲ ಗೊತ್ತಿರ್ಬೇಕಾ ಇದೆಲ್ಲ? ನಾನೆಂತ ಇಲ್ಲಿದು ಕೆಲಸದವಳ? ನೀನು ವರ್ಕರ್. ನಾನು ಇಲ್ಲಿದು. ನೀವು ವರ್ಕರೇ ನೀನೆಲ್ಲ ಕಡೆ. ಚೂರು ಮಂಡಿ ಯೂಸ್ ಮಾಡ್ಬೇಕು ಗೈಸ್. ನಾನು ಇವಳಿಗೆ ಗೊತ್ತು. ನಾ ಸುಮ್ಮನೆ ಇದ್ದೆ. ವಿಚ್ವೇ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ದು ಇವಳು ಗೈಸ್. ಆಕ್ಚುಲಿ ಹೋಗ್ಲಿಕ್ಕೆ ನಮ್ಗೆ ಇದು ದಾರಿ ಆಯ್ತಾ, ನಾನ್ ಎಸಿ ಸಫಾರಿಯಲ್ಲಿ ನಾವು ಹೋಗಿದ್ದು. ಅಲ್ಲಿ ಒಂದು ಆಲ್ಮೋಸ್ಟ್ ನಾವು 800 ಮೀಟರ್ಸ್ ನಡ್ಕೊಂಡು ಹೋದ್ವಿ. ಆಕ್ಚುಲಿ ಹೋಗ್ಲಿಕ್ಕೆ ಇಲ್ಲಿ ನಮ್ಗೆ ಆಯ್ತಾ ಸಫಾರಿ, ವೆಲ್ಕಮ್ ಟು ಸಫಾರಿ ಅಂತ ಹಾಕಿದ್ದಾರೆ ಅಲ್ಲಿ. ಇವರು ಅಲ್ಲಿದ್ದಾರೆ, ಅಲ್ಲಿ ಹೋಗಿದ್ದಾರೆ ಅವರು. ಇನ್ನು ಅಲ್ಲೇ ಇದ್ದಾರೆ ಅವರು ಸಹ. ಎಂತ ಮಾಡುದು ಗೊತ್ತಿಲ್ಲ ಗೈಸ್. ಎಲ್ಲ ಮುಖ ನೋಡ್ತಿದ್ದಾರೆ. ಖುಷಿ ಆಗ್ತದೆ ನಂಗೆ. ಬನ್ನಿ ಅಕ್ಕ. ನಿಮ್ಗೆ ಕಣ್ಣು ಸಹ ಕಾಣುದಿಲ್ಲ ಗೊತ್ತಾಯ್ತು ಇವತ್ತು ಗ್ಲಾಸ್ ಹಾಕಿ. ನಿಮ್ಗೆ ಅಂತೂ ಕಾಣೋದಿಲ್ಲ. ನೀವು ಬನ್ನಿ. ನಿಮ್ದು ಕಾಲಿಗೆ ಚಕ್ರ ಹಾಕುವನಾ? ಕಾಲಿಗೆ ಚಕ್ರ ಹಾಕುವನಾ ನಿಮ್ದು? ಹೇಳಿ ಬೇಗ. ಬೇಡವಾ ಗೈಸ್? ಎಲ್ಲರೂ ಸಹ ದುಡ್ಕೊಂಡು ಹೋಗುದು ಇವರಿಗೆ. ನಾನು ಈಸಿ ಆಗ್ಲಿ ಅಂತ ಇವರಿಗೆ ಗೈಸ್. ಇಲ್ಲಿ ಬಂದೀಗ ಒಂದು 20 ನಿಮಿಷ ವೇಟ್ ಉಂಟು ನೋಡಿ. ಎಲ್ಲರೂ ಜನರು ವೇಟ್ ಮಾಡ್ತಿದ್ದಾರೆ. ನಾವು ಸಹ ಹಾಗೆ ವೇಟ್ ಮಾಡ್ಬೇಕು ನಾವು ಕೂಡ. ಮೈಸೂರು ಹೋಗಕ್ಕಿತ್ತು. ಮೈಸೂರು ಆಕ್ಚುಲಿ ಗೈಸ್ ನಮ್ಗೆ ಹೋಗ್ಲಿಕ್ಕೆ ಇದ್ದಿದ್ದು ಮೈಸೂರು ಆಯ್ತಾ. ಇವತ್ತು ಪ್ಲಾನೇ ಕ್ಯಾನ್ಸಲ್ ಆಯ್ತು. ಯಾರು ಸಹ ಎದುರ್ಲಿಲ್ಲ ಗೈಸ್. ಇಲ್ಲಿ ನಾವು ಕುತ್ಕೊಂಡಿದೀವಿ, ವೇಟಿಂಗ್ ಅಲ್ಲಿ ಇದೀವಿ. ಕುತ್ಕೊಂಡಿದೀವಿ ಗೈಸ್. ನಾನು ಕಟಿಂಗ್ ಹೇಗೆ ಉಂಟು? ಬೂಸ್ ಕಟ್, ಮಿಲಿಟರಿ ಕಟ್ ಗೈಸ್. ಬೂಸ್ ಕಟ್ ಗೈಸ್, ಬೂಸ್ ಕಟ್. ಇಲ್ಲ ಗೈಸ್, ಸೂಪರ್ ಆಗಿ ಕಾಣ್ತಾನೆ. ಉಂಟಾ ಗೈಸ್? ನಾ ದರ್ಶನ್ ತರ ಕಾಣ್ತೀನಂತೆ. ಕರಿಯ ಪಿಕ್ಚರ್. ಕರಿಯಾ? ಯಾರವನು? ದರ್ಶನ್ ಫಸ್ಟ್ ಕರಿಯ ಪಿಕ್ಚರ್. ಹಾಗೇನಾ? ಆಯ್ತು ಕಾಣ್ತೀನಾ ಗೈಸ್? ನೋಡಿ ಇಲ್ಲಿ ಎಷ್ಟು ಜನ ವೇಟ್ ಮಾಡ್ತಿದಾರಂತ. 4ನೇ ಸ್ಲಾಟ್ ಇರ್ಬೋದು ನಂದು ಪ್ರಕಾರ. ಬಸ್ ಬಂದಿದೆ ನೋಡಿ, ತೋರಿಸ್ತೀನಿ ನಿಮ್ಗೆ ಹೇಗಿರ್ತದೆ ಬಸ್. ಮಮ್ಮಿ ಬಾಯ್. ಮಮ್ಮಿ ಬಾಯ್ ಗೈಸ್. ಈಗ ನಾವು ನಮ್ಮ ಬಸ್ ಅಲ್ಲಿ ಕುತ್ಕೊಂಡಿದ್ದೇವೆ. ಈಗ ಬಸ್ ನಮ್ದು ಬಸ್ ಅಲ್ಲ ಗೈಸ್ ಆಯ್ತಾ. ಇದು ಗೌರ್ಮೆಂಟ್ ಇದ್ದು ಬಸ್. ಸಫಾರಿಗೆ ಹೋಗ್ಲಿಕ್ಕೆ ಕುತ್ಕೊಂಡಿದೀವಿ. ಅರೆ ನಾನ್ ಎಸಿ ಬಸ್. ಒಳ್ಳೆ ನಾನ್ ಎಸಿ ತಗೊಳ್ಳಿದ್ದು ಒಳ್ಳೆ ಆಯ್ತು. ಯಾಕಂದ್ರೆ ಹೆಚ್ಚು ನೋಡ್ಲಿಕ್ಕೆಲ್ಲ ಸಿಗ್ತದೆ. ಎಸಿ ಅಲ್ಲಿ ಫುಲ್ ಕವರ್ ಆಗಿರ್ತದೆ ಗೈಸ್. ನಾವು ಉಂಟಲ್ಲ ಸ್ವಲ್ಪ ಹೀಗೆ ನೋಡ್ಲಿಕ್ಕಿಲ್ಲ, ಹಾಗೆ ನೋಡ್ಲಿಕ್ಕೆ. ಹೀಗೆ ಹಾಗೆ ಗೊತ್ತಿಲ್ಲ ಅಲ್ವಾ?
2450 rupees AC. ಒಬ್ಬ ಮತ್ತೆ ಜೀಪಿಗೆ ಎಷ್ಟು ಅಂತ ಹೇಳಿದ್ರು 4000. Jeep Jeep 4000. ಜೀಪ್ 4000 ಆದ್ರೆ ಜೀಪ್ ಕ್ಲೋಸ್ ಆಗಿತ್ತು ಜಿಪ್ ಕ್ಲೋಸ್ ಆಗಿದೆ guys. ನಮ್ಗೆ ಜಿಪ್ ಸಿಗ್ಲಿಲ್ಲ ಇವತ್ತು. ಇಲ್ಲ ನಾವು ಜಿಪ್ ಅಲ್ಲಿ ಹೋಗುದು, ಹಣದನ್ನ ಟೆನ್ಷನ್ ಮಾಡೋದಿಲ್ಲ ನಾವು. ಜೀಪ್ ಅಲ್ಲಿ ಹೋಗ್ಲಿಕ್ಕಿದ್ದದ್ದು ಪ್ಲಾನ್ ಆಕ್ಚುಲಿ. ನಿಮ್ಗೆ ಸಾಲ ಬೇಕಿದ್ರೆ ಉಂಟಲ್ಲ ಕಾಲ್ ಮಾಡಿ ನಂಗೆ ಸೆಂಡ್ ಮಾಡಿದೆ. ಖುಷಿ ಪ್ಲೇ ಖುಷಿ ಅಂಡಿ ಹೇಳಿ ಆಗಲ್ಲ ಗೈಸ್. ಇಂತ ಹೇಗೆ ಫೀಲ್ ಬರ್ತಾ ಉಂಟು ಗೊತ್ತುಂಟಾ? ನಮ್ಗೆ ಒಂದು ಜೈಲಲ್ಲಿ ಆಗ್ತಾರಲ್ಲ, ಎಟ್ಕೊಂಡು ಹೋಗ್ತಾರಲ್ಲ, ಆ ತರ ಫೀಲ್ ಬರ್ತಿದೆ. ಕೈದಿಗಳು ತರ ಗೈಸ್ ನಮ್ಗೆ ಉಂಟಲ್ಲ ಕ್ರಿಮಿನಲ್ಸ್ ತರ ಫೀಲ್ ಬರ್ತಾ ಇದೆ ಗೈಸ್. ಯಾಕಂದ್ರೆ ನೋಡಿ full ಕ್ರೈಮ್ cage ಮಾಡಿ ಬಂದಿದ್ದೇವೆ. ಇಲ್ಲಿಂದ ಫುಲ್ ಕೇಜ್, ಎಲ್ಲ ಫುಲ್ ಕೇಜ್. ಹೆಲ್ಪ್ ಮಾಡಿ ಗೈಸ್ ಗೈಸ್ ಇಲ್ಲೇ ಬಿಟ್ಟು ಬರೋದೈತೆ ಅವಳಿಗೆ. ಬೇಲ್ಕೊಡ್ಬೇಕು ಮತ್ತೆ ಬ್ಲಾಗ್ಸ್ ಬರೋದಿಲ್ಲ ಗೊತ್ತಾಯ್ತಲ್ಲ. ನಮ್ಮ ಬಸ್ ಈಗ ನಮ್ಮ ಬಸ್ ನಡೀತಿದೆ, ಅಲ್ಲ. ಹೋಗ್ತಿದೆ. ಕಾಲ್ ಬಂದಿದೆ ಬಸ್ಸಿಗೆ. ಓಡ್ತಿದ್ಯಾ? ನಮ್ಮ ಬಸ್ಸಿಗೆ ಎಂತ ಆಗ್ತಿದ್ಯಾ? ನಮ್ದು ಬಸ್ ಹೋಗ್ತಿದೆ. ನಮ್ಮ ಬಸ್ ಹೋಗ್ತಾ ಇದೆ. ಎಂತ ಒಂದು ಹೇಳಿದ್ರೆ ಆಯ್ತು ಗೈಸ್, ನಿಮ್ಗೆ ಅರ್ಥ ಆಗ್ತದೆ. ಬಸ್ ಹೋಗ್ತಿದೆ, ಬಸ್ ಚಲಿಸ್ತಾ ಉಂಟು. ಮಮ್ಮಿ ಕೊಡೆ ನಿಮ್ದು ಬಚಾವ್ ಬಂದ್ರು ಗೈಸ್. ಅವ್ರು ಇಲ್ಲ ಅಲ್ಲೆಲ್ಲೇ ಬಿಟ್ಟು ಬರ್ತಾರೆ. ಎಂತ ಕಾಣುದಿಲ್ಲ ಇಲ್ಲಿ. ಹೋಗ್ಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಈಗ ಟೈಗರ್, ಲಯನ್ ಮತ್ತೆ ಜೀಬ್ರಾ, ಜಿರಾಫ್ ಮತ್ತೆ ಮಂಕಿ ಡಾಂಕಿ ಮತ್ತೆ ಯಾವ್ದೇ ಅನಿಮಲ್ಸ್ ನಿಮ್ಗೆ ಗೊತ್ತಿಲ್ಲ, ನೋಡ್ಲಿಲ್ಲ, ನೀವೆಲ್ಲ ತೋರಿಸ್ತೇನೆ ಈಗ ನಾನು ನಿಮ್ಗೆ. ಹಾಗೆಲ್ಲ ಒಂದೇ ಬ್ಲಾಗ್ ಅಲ್ಲಿ 2 ಗಂಟೆ ಬ್ಲಾಗ್ 2 ಗಂಟೆದ ಬ್ಲಾಗ್ ಬರ್ತೀವಿ. ನೀವು ಬರಲೇಬಾರ್ದು ಝೂಗೆ. ನೆಕ್ಸ್ಟ್ ಇದೇ ಬ್ಲಾಗ್ ನೋಡಿದ್ರೆ ಆಯ್ತು ನಿಮಗೆ. ಮಕ್ಕಳು ಕೇಳಿದ್ರುಂಟಲ್ಲ ಝೂಗೆ ಇಟ್ಕೊಡಿ ಅಂತ, ಇದು ಬ್ಲಾಗ್ ತೋರಿಸಿ. ವಾವ್ ನೋಡ ಗೈಸ್, ನೋಡಿ ನಮ್ಮ ಜರ್ನಿಯಲ್ಲಿ ನೀವು ಸಹ ಬನ್ನಿ. ನಾನು ಫುಲ್ ಇದು ಹಾಕ್ತೇನೆ ಅವಾಗ. ನಾನು ಎಡಿಟ್ ಮಾಡೋದಿಲ್ಲ ಆಯ್ತಾ, ಹೀಗೆ ಆಗ್ತದೆ. 2500 ಎಕರ್ಸ್ ಉಂಟಲ್ಲ, ಇದು ಫುಲ್ ಇನ್ನ ಮರ, ನಿಮ್ಗೆ ಜಂಗಲ್ ಅಂತೆ. ಅದ್ರ ಒಳಗೆ ನಿಮ್ಗೆ ಝೂ ಇರುದು, ಅನಿಮಲ್ಸ್ ಎಲ್ಲ ಎಲ್ಲ ಅನಿಮಲ್ ಸಿಗ್ತದೆ ಆಯ್ತಾ. ಅಂದ್ರೆ ಓಪನ್ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲ ಸ್ವಲ್ಪ ಓಪನ್ ಎಲ್ಲ ಓಪನ್ ಬಿಟ್ಟಿದ್ದಾರೆ. ಯಾವ್ದನ್ನು ಕೇಜಿಗೆ ಹಾಕ್ಲಿಲ್ಲ ಅವರು, ಅದಕ್ಕೆ ನಮ್ಮನ್ನ ಕೇಜಿಗೆ ಹಾಕಿದ್ದಾರೆ. ಹಾಗೆ ಉಂಟಾ? ನಮ್ಮನ್ನ ಇದು ಬಸ್ ಅಲ್ಲಿ ಹಾಕಿ ಸ್ವಲ್ಪ ನೋಡಿ, ಬಸ್ಸಿಗೆಲ್ಲ ಉಂಟಲ್ಲ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ ಅದಕ್ಕೆ, ಸೊ ದಟ್ ಅವ್ರು ನಮ್ಗೆ ಅಟ್ಯಾಕ್ ಮಾಡಬಾರ್ದು ಅಂತ. ಅವರಿಗೆ ಅಂತ ಅವ್ರ ಕೇಜಲ್ಲಿ ಇಲ್ಲ ಈಗ, ಅವ್ರ ಕೇಜಲ್ಲಿಲ್ಲ, ನಾವು ಕೇಜಲ್ಲಿ. ಬಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೈಸ್. ಹರ್ಬಿವೋರ್ ಸಫಾರಿ ಅಂತ ಇದು. ಹರ್ಬಿವೋರ್ ಸಫಾರಿ ಗೈಸ್. ನಾವು ಮುಂದೆ ನಿಂತ್ಕೊಂಡು ಮಾಡ್ಬೋದಾಗಿತ್ತು ಗೊತ್ತುಂಟಾ? ಮುಂದೆ ನಿಂತು ಮಾಡ್ಬೋದಾ? ನೋಡಿ ಇದು, ವಾವ್ ಜಿಂಕೆ ಮರಿನಾ, ಇದು ಜಿಂಕೆ ಮರಿನಾ. ಚಂದ ಉಂಟು ಗೈಸ್. ಸ್ವಲ್ಪ ಇನ್ನು ಝೂಮ್ ಮಾಡುವ ಗೈಸ್. ನೋಡಿ ಇದೆ ಜಿಂಕೆ. ಜಿಂಕೆಗಳು ಒಂದೇ ಇದ್ರು ಗೈಸ್ ಇಲ್ಲಿ. ಇಲ್ಲ ಅಜ್ಜಿ ಉಂಟು ಎಲ್ಲ. ಅಲ್ಲ ಜಿಂಕೆಗಳು ಯಾರಿಗೆ ಎದುರು ಗೊತ್ತುಂಟಾ? ಯಾರಿಗೆ? ಸಲ್ಮಾನ್ ಖಾನಿಗೆ. ಇದು ಬಸ್ಸಿಗೆ ಈ ತರ ಎಲ್ಲ ಗ್ರಿಲ್ಸ್ ಹಾಕಿದ್ದಾರೆ ಗೊತ್ತಾಯ್ತಾ? ಈ ತರ ಎಲ್ಲ ಗ್ರಿಲ್ಸ್ ಹಾಕಿದ್ದಾರೆ, ಅದಕ್ಕೆ ನಮ್ಗೆ ಎಷ್ಟಾಗ್ತದೆ ಅಷ್ಟು ನಾವು ವಿಡಿಯೋ ಮಾಡ್ತೇವೆ ಆಯ್ತಾ. ನೋಡಿ ಯಾಕಂದ್ರೆ ಇಲ್ಲಿ ನೀರ್ದು ಜಾಸ್ತಿ ಸೋರ್ಸ್ ಕಾಣ್ಲಿಲ್ಲ ನಂಗೆ. ಒಂದು ಕಾಣಿತ್ತು ಅಲ್ಲಿ ಬೇರೆ ಪ್ರಾಣಿ ಸೇರ್ಬೋದು. ನಂಗೆ ಮೇನ್ ಅಂತ ನೋಡ್ಲಿಕ್ಕೆ ಆಸೆ ಗೊತ್ತುಂಟ ಈಗ. ಟೈಗರ್ ಉಂಟು, ವೈಟ್ ಟೈಗರ್ ಉಂಟು ಗೈಸ್. ವೈಟ್ ಟೈಗರ್ ಗೈಸ್ ಎಷ್ಟು ಇದುಂಟು ಗೈಸ್ ಜಿಂಕೆ ಇಲ್ಲಿ. ಸಲ್ಮಾನ್ ಖಾನ್ ಸೌಂಡ್ ಕೇಳಿದ್ರೆ ಸಾಕು ಕೊಡ್ತಾರೆ ಅವರು. ಸುಳ್ಳು ಹೋಗ್ತಿದ್ದಾಳೆ ಈಗ ಇಲ್ಲಿ ಕೇಳಲಿಕ್ಕೆ ಡ್ರೈವರ್ ಒಟ್ಟಿಗೆ. ಇಲ್ಲಿ ಟಿಕೆಟ್ ಇಟ್ಕೋ ಕೊಡು ನೋಡುವ, ಪಚ್ಕಾಗ್ಲಿಲ್ಲ ಅಂದ್ರೆ ಸಾಕು. ನೀವು ಅಷ್ಟೇ ಈಗ ಗೈಸ್. ಈಗ ಅವಳು ನಂಗೆ ಚಾಲೆಂಜ್ ಹಾಕಿದ್ಲು, ಹೋಗ್ತಾಳಂತ ನೋಡುವ. ಅವಳಿಗೆ ಕೊಟ್ರೆ ಉಂಟಲ್ಲ, ನಾನು ಡ್ರೈವರ್ಗೆ ಎಂತ ಹೇಳ್ತೀನಿ ನೋಡಿ. ಮತ್ತೆ ನೀವು ನಾಸ ಹೇಳ್ತೀನಿ ನಂಗೆ ಅಂತ ಬಿಡ್ಲಿಲ್ಲ ಅಂತ. ಗೈಸ್ ಬಿಡ್ಲಿಲ್ಲ ಇವಳಿಗೆ. ಅವ್ರು ಹೇಳಿದ್ರು ಬೇಕಾದ್ರೆ ಕುತ್ಕೊಳ್ಳಿ, ಆದ್ರೆ ಬೇರೆಯವ್ರು ಬರ್ತಾರೆ ಈಗ ಅಂತ ಹೇಳಿದ್ರು. ಇಲ್ಲ ಇಲ್ಲ ನಂಗೆ ಕೇಳಿತಾ ಇಲ್ಲ. 2 minutes ಅಲ್ಲಿ ಹೋಗ್ಬೇಕಂತೆ. ನಿಂಗೆ ಇಲ್ಲೇ ಒಳ್ಳೆ ಗೈಸ್ ಎಂತ ಗೈಸ್ ಇದು, ನಾವು ಜೀಪ್ ಅಲ್ಲೇ ಹೋಗ್ಬೋದಾಗಿತ್ತು. ಜೀಪ್ ಕ್ಲೋಸ್ ಆಗಿತ್ತು. ಸೊ ಗೈಸ್ ನನಗೆ ಬಿಟ್ಟರು ಮುಂದೆ ಕುತ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಯ್ತು. 10 ನಿಮಿಷ. ಥ್ಯಾಂಕ್ ಯು ಸರ್. ಕ್ಲಿಯರ್ ಆಗಿ ಒಂದು ವ್ಯೂ ಕಾಣ್ತದೆ ಆಯ್ತಾ. ಸೊ ಗೈಸ್ ಇಲ್ಲಿ ನೋಡಿ, ಇಲ್ಲಿಂದ ಒಂದು ಕ್ಲಿಯರ್ ಆಗಿ ಒಂದು ವ್ಯೂ ಕಾಣ್ತಾ ಉಂಟು. ಸೊ ಒಳ್ಳೇದಾಯ್ತು, ನನಗೆ ಒಂದು ಫ್ರೆಂಡ್ ಸೀಟ್ ಸಿಕ್ಕಿತ್ತು. ಸೊ ಇಲ್ಲಿ ತಿನ್ನಿಸ್ತಾ ಇದ್ದಾರೆ ಊಟ ಎಲ್ಲ. ಸೊ ಅವರಿಗೆ ಅದೆಲ್ಲ ಡೈಲಿ ಫುಡ್ ಕೊಡ್ತಾರಲ್ವಾ, ಸೊ ಎಂತ ಮಾಡುದಿಲ್ಲ. ಇಲ್ಲಿ ಲಯನ್ ಟೈಗರ್ಸ್ ಗೆಲ್ಲ ಹೇಗೆ ಫುಡ್ ಕೊಡ್ತಾರೆ? ಒಳಗಡೆ ಕೇಜ್ ಒಳಗೆ ಹಾಕೊಡ್ತಾರೆ. 1800 ಎಕರೆ ಲ್ಯಾಂಡ್ ಅಲ್ಲಿ ಇವಾಗ ನಾವು ಉಂಟಲ್ಲ ಸಫಾರಿ ಮಾಡ್ತಿದ್ದೇವೆ. ಸೊ ನೋಡಿ ಇಲ್ಲಿ ಹತ್ರ ನೀವು ಅನಿಮಲ್ಸ್ ಗೆ ನೋಡ್ಬೋದು. ಸೊ ನೀವು ಬಂದ್ರೆ ಉಂಟಲ್ಲ ಬ್ಯಾಂಗ್ಳೂರಿಗೆ, ಇಲ್ಲಿ ಬರ್ಲೇಬೇಕು. ಬನ್ನೇರ್ಘಟ್ಟ ಝೂಗೆ ಸೂಪರ್ ಆಗಿದೆ ಗೈಸ್. ಜಾನ್ ಕರಡಿ ಮಾಡಿದ್ರೆ ನೋಡಿ, ಕರಡಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ನೋಡುದು ಕರಡಿ. ಹೌದು ಗೈಸ್. ಸರ್ ನಮ್ಗೆ ಉಂಟಲ್ಲ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ ಇವತ್ತು. ವಿಡಿಯೋ ಮಾಡ್ಲಿಕ್ಕೆ ಬಿಟ್ರು ಇಲ್ಲಿ ಮುಂದೆ ಕುತ್ಕೊಂಡು. ಸೊ ಸರಿಗೆ ಒಂದು ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ನಿಮ್ಮ ಹೆಸರು ಎಂತ? ಬಸವರಾಜ್ ಸರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು.
ಈಗ ಸರಿಗೆ ನಾವು ಸಬ್ಸ್ಕ್ರೈಬ್ ಮಾಡಿಸ್ತೀವಿ ಮತ್ತೆ ಅವ್ರು ನೋಡ್ತಾರೆ ಅವ್ರು ನಮ್ದು ಬ್ಲಾಗ್. ಮುಂದೆ ನೋಡು, ಓ ಗೈಸ್ 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 ಈ ಕಡೆ ತೋರಿಸ್ತೀನಿ, ಈ ಕಡೆ ಈಗ ಇಡಿ. ಇಟ್ಕೋ ನೀ ಕ್ಯಾಮೆರಾಗಲ್ಲ ಗೈಸ್. ನಂಗೆ ಸಣ್ಣ ಸೀಟಲ್ಲಿ ಕುತ್ಕೊಳ್ಳಿಸ್ತಾಳೆ ಗೈಸ್, ಇಲ್ಲಿ ಕುತ್ಕೊಳ್ಳಿಕ್ಕೆ ಸಹ ಇಲ್ಲ ಸರಿ. ಆರಿಸ ಗೈಸ್ ಸೂಪರ್ ಎಕ್ಸ್ಪೀರಿಯನ್ಸ್ ಆಯ್ತಾ ಇದು. ಈ ತರ ಒಂದು ಹೇಳುದಾದ್ರೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. Once in a lifetime ಅದೇ experience. ಹೇಳಿಕ್ಕೆ ಹೋಗಿದ್ದು ನಾನು, ಅದು ಬರ್ಲಿಲ್ಲ ಗೈಸ್ ಅಷ್ಟೇ. ಆದ್ರೆ ಒನ್ಸ್ ಇನ್ ಗೊತ್ತಾ? ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಜಂಗಲ್ ಸಫಾರಿ ಎಲ್ಲಿ ಮಾಡ್ಬೇಕು ಗೊತ್ತಾ? ಸೌತ್ ಆಫ್ರಿಕಾದಲ್ಲಿ ಮಾಡ್ಬೇಕು ಗೈಸ್. ಎಂತ ಹೇಳ್ತಿ ಈಗ ನೀನು ಜಸ್ಟ್ ಇಮ್ಯಾಜಿನ್ ಆಯ್ತಾ ಅದು ಕೆಳಗಿದ್ದಿ ಅಂತ, ಮತ್ತೆ ಅದನ್ನ ನಿಂಗೆ ಹಾಕಿ ಹೋಗ್ಬೇಕಾಗಿ ಎಂತ ಮಾಡ್ತೀಯಾ? Guys, ನಾವು ಕಾಡಿಗೆಲ್ಲ ಹೋಗ್ತೀವಲ್ಲ, ಉಂಟು ನೋಡ. ಆಮೇಲೆ ಹೇಳ್ತೀವಲ್ಲ ಕಾಡಿಗೆ ಹೋಗಿ ಈಗ ಲಯನ್ ಬಂದ್ರೆ ಎಂತ ಮಾಡ್ತಿ, ಲೆಪರ್ಡ್ ಬಂದ್ರೆ ಎಂತ ಮಾಡ್ತಿ ಅಂತ. ನೋಡಿ ನಿಜ ಆಯ್ತದು. ಗೈಸ್ ಅದು ಕೈ ಉಂಟಲ್ಲ ಎಷ್ಟು ದೊಡ್ಡ ಅದೊಂದು ಕೈ. ನೋಡಿ ಮಾರೆ, ಎಲ್ಲಾದ್ರೂ ನಾ ಹೆದರ್ಬೇಡಿ ಆಯ್ತಾ, ಹೆದರ್ಬೇಡಿ. ಯಾಕೆ ಬೇಕಾ ನೋಡಿ ಫಸ್ಟ್ ಟೈಮ್ ನೋಡ್ತಾ ಎಷ್ಟು ಕ್ಲೋಸ್ ಇಂದ ಫಸ್ಟ್ ಟೈಮ್ ನೋಡುದು. ಇದು ದೊಡ್ಡದು ಮಂಡೆ ಮಾರಿ ಅದರದ್ದು ತಲೆ. ಫಸ್ಟ್ ಟೈಮ್ ನೋಡಿದ್ದ ಗೈಸ್ ಹೇಳುದು ಒಂದು ಟಿವಿಯಲ್ಲಿ ನೋಡಿ ಉಂಟಲ್ಲ, ಒಂದು ರಿಯಲ್ ಲೈಫ್ ಅಲ್ಲಿ ನೋಡುದು ಎಕ್ಸ್ಪೀರಿಯನ್ಸ್ ಬೇರೆ ಉಂಟು. ತುಂಬಾ ಡಿಫ್ರೆಂಟ್. ಸೊ ಎಲ್ಲಾ ಅನಿಮಲ್ಸ್ ಗೆ ಅದರದ್ದು ಎಂತ ಹೇಳ್ತಾರೆ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದೊಂದು ಇದು ಮಾಡಿದ್ದಾರೆ. ಎಲ್ಲ ಮಿಕ್ಸ್ ಮಾಡ್ತಿಲ್ಲ ಅವ್ರು ಅನಿಮಲ್ಸ್ ಗೆ ಫೈಟ್ ಮಾಡ್ಬೋದು ಅಂತ. ಫೈಟ್ ಮಾಡಿ ಜಗಳ ಆಡುತ್ತೆ ಅಂತ ಹೇಳಿ ಬೇರೆ ಬೇರೆ ಸೆಕ್ಷನ್ ಆಗಿದೆ. ಸಪರೇಟ್ ಮಾಡಿರ್ತಾರೆಲ್ಲ. ಮೂವಿ ನೋಡಿದಾಗ ಆಗ್ತಾಯ್ತಾ ಒಂದು, ಆದ್ರೆ ಗೊತ್ತಿಲ್ಲ ಎಷ್ಟು ಜನ ನೋಡ್ತಾರಂತ. ಫುಲ್ ಬ್ಲಾಗ್ ಬಟ್ ನಿಮಗೆ ಮಜಾ ಆಗ್ಬೋದು. ಈಗ ಒಬ್ಬನ್ ಬಂದು ಕೇಳಿದ ಗೈಸ್ ಇಲ್ಲಿ ಕುತ್ಕೊಳ್ಬಹುದು ಅಂತ, ನಾವು ರೆಸ್ಪಾಂಡ್ ಕೊಡ್ಲಿಲ್ಲ. ಹಾಗೆ ಅಲ್ಲ ಗೈಸ್, ನಾವು ಬ್ಲಾಗ್ ಮಾಡ್ತಿದ್ದೇವಲ್ಲ, ಅವನು ಹೇಳಿದ ಇಟ್ ನಮ್ಮ doesn't matter ಅಂತೆ. ಇನ್ನ ಕೊಡುದಿಲ್ಲ ಗೈಸ್. ನಾವು ಅವನು ಒಳ್ಳೆ ಮಾಡಿ ಮಾತಾಡಿದ್ರೆ ಒಳ್ಳೆ ಮಾಡಿ ಮಾತಾಡಿದ್ರೆ ಕೊಡ್ತಿದ್ವಿ ನಾವು. ಅವರಿಗೆ ಉಂಟಲ್ಲ ಹೇಳು ನಮಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಯಾರಿಗೆ? ಫ್ರಂಟ್ ಸೀಟ್ ನೀವು ಬರ್ತದೆ ಅವರಿಗೆ. ಆಗುದಿಲ್ಲ ಅವರಿಗೆ. ಹೀಗೆ ಹೊರಗೆ ಹೋಗ್ಲಿಕ್ಕೆ ಬಸ್ ಸ್ಟಾಪ್ ಬಂತ ನಿಂದು ಸ್ಟಾಪ್ ಬಂತು. ನಿಂದು ಸ್ಟಾಪ್ ಬಂತು. ಎದುಳು ಇಳಿ 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 ಹೇಳಿ ಇಳಿ ಇಳಿ ಇಳಿ. ಇಲ್ಲ ಪ್ಲೀಸ್ ಹೋಗ ಗೈಸ್ ಬರ್ಬೇಕು ನೀವು ಬನ್ನೇರ್ಘಟ್ಟ ಝೂಗೆ. ಯಾಕಂತ ಹೇಳಿದ್ರೆ ಇವಾಗ್ಲೂ ನಿಮ್ಗೆ ಬೆಸ್ಟ್ ಟೈಮ್ ಇದೆಲ್ಲ ನೋಡ್ಲಿಕ್ಕೆ. ಮತ್ತೆ ಇದು ಸ್ವಲ್ಪ ವರ್ಷ ಆದ್ಮೇಲೆ ನಿಮ್ಗೆ ಗೊತ್ತುಂಟಾ ನಿಮ್ಗೆ ಅನಿಮಲ್ಸ್ ನೋಡ್ಲಿಕ್ಕೆ ಸಿಗ್ತದಾ ಇಲ್ವಾ ಅಂತ ಹೇಳಿ. ಅಲ್ಲ ಇಲ್ಲಡು ಗೈಸ್ ನೋಡ್ಬೋದು ಗೈಸ್ ನೋಡಿ ಅವ್ರ ಸರ್ ಫೋಟೋ ಕ್ಲಿಕ್ ಮಾಡಿ ಕೊಟ್ರು ನಮ್ಗೆ. ಸೂಪರ್ ಆಗಿದೆ, ಅದೊಂದು ಹಾಕುವ ಗೈಸ್ ನಾ ಇದು ಹಾಕುದು ನಮ್ದು ವಾಲ್ ಪೇಪರಿನ. ಇದು ಡ್ಯಾಮ್ ಆಯ್ತಾ, ಇದು ನೋಡ್ಬೋದು ನೀವು, ಇದು ಉಂಟಲ್ಲ. ಬಟ್ ಈಗ ವಾಟರ್ ಇಲ್ಲ ಅದ್ರಲ್ಲಿ, ಮಳೆ ಇಲ್ಲ ಅಲ್ಲ. ನಾ ಇಂಜಿನಿಂದ ಮೇಲೆ ಗೊತ್ಕೊಂಡಿದ್ದೀನಿ, ಫುಡ್ ಬಿಸಿ ಬಿಸಿಯಾಗಿ ಹೋಗಿ ನಂದು ಹೋಗೋಗ ತಿಕ್ಕ ಫ್ರೈ ಆಗಿರ್ತದೆ. ನಂಗೆ ಕೈಯಲ್ಲಿ ಕೊಟ್ಬಿಟ್ಲು, ನಂಗೆ ಅಡ್ಡ ಉಂಟಾ ಅದು ಕಾಣೋದಿಲ್ಲ. ಮುಂದೆ ತೋರಿಸುವ, ಮುಂದೆ ತೋರಿಸುವ. ಗೈಸ್ ಲಯನೆಸ್ ಅದು ಹುಡುಗಿ ಲಯನ್. ನೋಡಿ ಗೈಸ್ ಎಂತ ಮಾರಿ ಅದು. ಸ್ವಲ್ಪ ಏಜ್ ಆಗಿದೆ ಅಂತ. ಬಂದ ಅಯ್ಯೋ ಮಾಡುದ್ ನೋಡ ಅವನು, ಮಾಡುದ್ ನೋಡ ಗೈಸ್ ನೋಡಿ ನೋಡಿ ಗೈಸ್ ಗರ್ ಮಾಡ್ತಿದ್ದೆ. ಹೇಗುಂಟ ಇದು, ಹೇಗುಂಟ ಮಾಡುದ್ ನೋಡ ಅವನು. ಅವನಿಗೆ ಅಟ್ಯಾಕ್ ಮಾಡೋದಿಲ್ಲ ಗೈಸ್ ಸಿಂಬಾ ಗೈಸ್ ಇದು. ಸಿಂಬಾ ಗೈಸ್ ಶೇಪ್ ನೋಡಿ, ಸೈಜ್ ನೋಡಿ, ಗೈಸ್ ಅದು ಇಲ್ಲಿ ನೋಡಿ, ಇದು ನೋಡಿ ಲಯನೆಸ್ ನೋಡಿ, ಇದು ನೋಡಿ ಗೈಸ್ ಎಂತವ ಇದು. ಎಷ್ಟು ಕೆಜಿ ಇರ್ಬೋದು ಇದು? ಇದು ಸಾಧಾರಣ ಪಿಚ್ಕಾರಿ ಗೈಸ್ ನಿಮ್ಮ ಅದೃಷ್ಟ ಪಿಚ್ಕಾರಿ ನೋಡ್ಲಿಕ್ಕೆ. ಗೈಸ್ ಪಿಚ್ಕಾರಿ ನೋಡ್ಲಿಕ್ಕೆ ಸಿಗಿದ್ದೇವೆ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡಾ? ಇಟ್ಕೋ ಗೈಸ್ ನೋಡಿ ಇವರಿಬ್ಬರದ್ದು ಇಲ್ಲಿ ಐ ಕಾಂಟ್ಯಾಕ್ಟ್ ಆಗ್ತಾ ಉಂಟು. ಈಗ ಬಿಟ್ಟರು ಉಂಟಲ್ಲ ಇಬ್ಬರು ಪೆಟ್ಟು ಗಲಾಟೆ ಮಾಡ್ತಾರೆ. ಪೆಟ್ಲಡೈ ಗೈಸ್, ಫುಲ್ ಪೆಟ್ಲಡೈ ಹಾಕೊಂಡು ಬೇರೆ ಚಂದ ಉಂಟಲ್ಲ. ಅವರಿಬ್ಬರು ಮಾತಾಡುದಿಲ್ಲ, ಫೈಟ್ ಮಾಡಿದಾರ ಅಂತ ಮಾತಾಡ್ಲಿಕ್ಕೆ ಭಯ ಬರ್ತದೆ ಮಾತಾಡ್ಲಿಕ್ಕೆ. ಅವರದ್ದು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ವೈಟ್ ನೋಡಿ ಗೈಸ್ ಫುಲ್ ಇದು ಮಾಡ್ತಾ ಉಂಟದು, ಆಂಗ್ರಿ ಮೋಡಲ್ ಉಂಟು ಗೈಸ್. ಅದು ರೋಲ್ ಮಾಡ್ತಾ ಉಂಟು. ಇವತ್ತಿನ ಬ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬೈ ಬೈ, ಸಿ ಎವ್ರಿವನ್, ಬೈ.